ಜುಲೈ ತಿಂಗಳ ಉದ್ಯೋಗ ಮಾಹಿತಿ ನಿಮ್ಮ ಮುಂದೆ. ಯುವ ನಿಧಿ ಯೋಜನೆ. ಈ ಯೋಜನೆ ಅಡಿಯಲ್ಲಿ 7 ತಿಂಗಳಿಗಿಂತ ಹೆಚ್ಚು ಕಾಲ ನಿರುದ್ಯೋಗಿಗಳಾಗಿ ಉಳಿದಿರುವ ನಿರುದ್ಯೋಗಿ ಯುವಕರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ. 2024-25 ಶೈಕ್ಷಣಿಕ ವರ್ಷದಲ್ಲಿ ಪದವಿ ಮತ್ತು ಡಿಪ್ಲೊಮಾದಲ್ಲಿ ಉತ್ತೀರ್ಣರಾದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ 1800-599-7154 ಅನ್ನು ಸಂಪರ್ಕಿಸಬಹುದು. ರಿಕ್ವೈರ್ಡ್ ಜಾಬ್ ವೇಕೆನ್ಸಿ: ಎಜುಕೇಷನ್ SSLC, PUC, ITI, ಡಿಪ್ಲೊಮೊ, ಡಿಗ್ರಿ ಪಾಸ್ ಆರ್ ಫೇಲ್. ಫೋನ್ ನಂಬರ್ 7411425648. ಪ್ಲೇಸ್ ಗೋಣಿಕೊಪ್ಪ. ಅಜಿಮ್ ಫೌಂಡೇಶನ್ ರವರಿಂದ ಉದ್ಯೋಗಾವಕಾಶ. ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಈ ಯೋಜನೆ ಅಡಿಯಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸುತ್ತಿದೆ. ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶಗಳು ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಒದಗಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವನ್ನು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಕಚೇರಿ ಮತ್ತು ಸ್ಥಳೀಯ ಆಡಳಿತ ಸಹಯೋಗದೊಂದಿಗೆ ನಡೆಸಲಾಗುವುದು. 10ನೇ ತರಗತಿಯಿಂದ ಪದವಿ ಹಂತದವರೆಗೆ ಅರ್ಹತೆ ಹೊಂದಿರುವವರಿಗೆ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಆಯ್ಕೆಯು ಸಂದರ್ಶನಗಳನ್ನು ಆಧರಿಸಿರಲಿದ್ದು ಆಗಸ್ಟ್ 24ರಂದು ಕಾರ್ಯಕ್ರಮ ನಡೆಯಲಿದೆ. ಸಂಪರ್ಕಿಸಿ. ದೂರವಾಣಿ 8296020826. ವೆಬ್ಸೈಟ್ ವಿಳಾಸ www.ssckar.nic.in. Wanted. Looking for a manager for our homestay in South Kodagu. Prior hotel industry experience is required. Must be fluent in Kannada, English, Hindi. Wanted teaching staff. MSc Physics, Sarvadaivata Institution, Arvatoklu, Godikoppal. Email sarvadaivata@gmail.com. Contact 9964248321 or 8762135687 or 9900927095. Sainik School Kodagu. Walk-in interview. TGT Hindi teacher. Date and time 21st July 2025. Monday at 9 o'clock, I think. Place Sainik School Kodagu. TGT Hindi teacher. It is required documents: biodata, original and copies of qualification and experience certificates. Further details and application form you can visit www.sainikschoolkodagu.edu.in. ಉದ್ಯೋಗಾವಕಾಶ. ಮೈಸೂರು. ಜುಲೈ. ಅಂಗವಿಕಲರಿಗೆ ವೃತ್ತಿಪರ ತರಬೇತಿ ನೀಡುವ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಯತ್ನವು ಹೊಸ ಕಾರ್ಯಕ್ರಮಕ್ಕೆ ಕಾರಣವಾಗುತ್ತಿದೆ. ಮಾನಸಿಕ ಕುಂಠಿತ, ಶ್ರವಣದೋಷ ಮತ್ತು ದೃಷ್ಟಿಹೀನತೆ ಕ್ಷೇತ್ರಗಳಲ್ಲಿ ವಿಶೇಷ ಶಿಕ್ಷಣದಲ್ಲಿ D.Ed 2 ವರ್ಷಗಳ ಡಿಪ್ಲೊಮೊ ಕೋರ್ಸ್ಗಳನ್ನು ನೀಡಲಾಗುತ್ತಿದೆ. ಶೈಕ್ಷಣಿಕ ವರ್ಷಕ್ಕೆ ವಿಶೇಷ ಶಿಕ್ಷಣದಲ್ಲಿ D.Ed ಪ್ರವೇಶಗಳು ಪ್ರಾರಂಭವಾಗಿವೆ. ಈ ಕೋರ್ಸನ್ನು ಭಾರತದ ಪುನರ್ವಸತಿ ಮಂಡಳಿಯು ಗುರುತಿಸಿ ತರಬೇತಿಯನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳನ್ನು ಸರ್ಕಾರಿ ಅಥವಾ ಖಾಸಗಿ ವಲಯದ ಬೋಧನಾ ಹುದ್ದೆಗಳಿಗೆ ಅರ್ಹರೆಂದು ಪರಿಗಣಿಸಲಾಗುತ್ತಿದೆ. ಅರ್ಜಿ ಸಲ್ಲಿಸಲು ಜುಲೈ 25ರವರೆಗೆ ವೆಬ್ಸೈಟ್ನಲ್ಲಿ ಲಭ್ಯವಿದೆ. https Wanted teachers. Oxford School, Kunjila, Madikeri Taluk. The school is hiring for the following teaching positions. Required qualification: BA B.Ed English, BSc B.Ed Science, D.Ed or any degree. Computer teacher. Contact numbers 8762551192.
or 9632834779. ಬೇಕಾಗಿದ್ದಾರೆ. ಮಡಿಕೇರಿ ನಗರದಲ್ಲಿ ಕಾರು ಚಲಾಯಿಸಲು ಕಾರು ಚಾಲಕರು ಬೇಕಾಗಿದ್ದಾರೆ. ಸಂಪರ್ಕಿಸಿ 9844576555. ಬೇಕಾಗಿದ್ದಾರೆ. ಮಡಿಕೇರಿಯ ಪ್ರತಿಷ್ಠಿತ ಹೋಮ್ ಸ್ಟೇ ಒಂದರಲ್ಲಿ ರೂಮ್ ಬಾಯ್ಸ್ ಕೆಲಸಕ್ಕೆ ಹುಡುಗರು ಬೇಕಾಗಿದ್ದಾರೆ. 18 ರಿಂದ 25 ವರ್ಷದೊಳಗೆ ಇರಬೇಕು. ಉತ್ತಮ ವೇತನ ಮತ್ತು ವಸತಿ ನೀಡಲಾಗುವುದು. ಸಂಪರ್ಕಿಸಿ 6362638803. ವಾಂಟೆಡ್ ಸೈಟ್ ಇಂಜಿನಿಯರ್. ಕ್ವಾಲಿಫಿಕೇಷನ್ ಡಿಪ್ಲೊಮೊ BE in civil. Minimum experience 3 years. Specialization civil and modernization of building. Contact numbers 9844993200 or 8660560083. Website www.uniquebuilders.com. ಅತಿಥಿ ಶಿಕ್ಷಕ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ. ತಾಲೂಕಿನಲ್ಲಿ 60 ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ. ಅರ್ಹ ಅಭ್ಯರ್ಥಿಗಳು ಜುಲೈ 31ರ ಒಳಗೆ ಅರ್ಜಿ ಸಲ್ಲಿಸಬಹುದು. ಇವು ಪ್ರೌಢಶಾಲಾ ಮಟ್ಟದ ಹುದ್ದೆಗಳಿಗೆ ವಿಷಯವಾರು ಖಾಲಿ ಹುದ್ದೆಗಳು. ಕನ್ನಡ BA B.Ed 1 ಹುದ್ದೆ, ಇಂಗ್ಲಿಷ್ BA B.Ed 1 ಹುದ್ದೆ, ಉರ್ದು ಅಥವಾ ಹಿಂದಿ BA B.Ed 1 ಹುದ್ದೆ, ವಿಜ್ಞಾನ BSc B.Ed 1 ಹುದ್ದೆ, ಗಣಿತ BSc B.Ed 1 ಹುದ್ದೆ, ಸಮಾಜ ವಿಜ್ಞಾನ BA B.Ed 1 ಹುದ್ದೆ, ದೈಹಿಕ ಶಿಕ್ಷಣ BA B.Ed 1 ಹುದ್ದೆ. ಅರ್ಜಿ ಸಲ್ಲಿಸಬೇಕಾದ ಸ್ಥಳ ಬ್ಲಾಕ್ ಎಜುಕೇಷನ್ ಆಫೀಸ್ ಮಡಿಕೇರಿ, BO ಆಫೀಸ್ ಮಡಿಕೇರಿ ತಾಲೂಕು. ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆಗಳು 08272225528, 9686138688, 9972799091. Wanted sales executive, male receptionist cum accountant, female receptionist, must have accounts knowledge. Contact 6282857109. ಬೇಕಾಗಿದ್ದಾರೆ. ಗೋಣಿಕೊಪ್ಪ ಪೂಜಾರಿ ಆರ್ಕೇಡ್ನಲ್ಲಿ ಪ್ರಾರಂಭವಾಗುವ ಕಟ್ಟಡ ನಿರ್ಮಾಣ ಕಂಪನಿಗೆ ಸಿಬ್ಬಂದಿಗಳು ಬೇಕಾಗಿದ್ದಾರೆ. ಸಿವಿಲ್ ಇಂಜಿನಿಯರ್, 3D ಡಿಸೈನರ್, ಅಕೌಂಟೆಂಟ್ಗಳು ಬೇಕಾಗಿದ್ದಾರೆ. ಆಕರ್ಷಕ ವೇತನ ಕೊಡಲಾಗುವುದು. ಸಂಪರ್ಕಿಸಿ 9947384501. ಬೇಕಾಗಿದ್ದಾರೆ. ವಿರಾಜಪೇಟೆ ಮತ್ತು ಗೋಣಿಕೊಪ್ಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಕ್ಲಿನಿಕ್ಗೆ ದ್ವಿತೀಯ PUC ಪದವಿ ಮತ್ತು ಕಂಪ್ಯೂಟರ್ ಅನುಭವವುಳ್ಳ ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು. ಸೋಮರ್ಪೇಟೆ ಸಮೀಪವಿರುವ ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ಮಾಡಲು ಡ್ರೈವರ್ ಮತ್ತು ಸೂಪರ್ವೈಸರ್ ಬೇಕಾಗಿದ್ದಾರೆ. ಸಂಸಾರಸ್ಥರಿಗೆ ಮೊದಲ ಆದ್ಯತೆ ಕೊಡಲಾಗುವುದು. ವಿದ್ಯುತ್, ನೀರು, ಸೋಲಾರ್ ಸೌಲಭ್ಯವಿರುವ ವಸತಿ ನೀಡಲಾಗುವುದು.